ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೇ ಜಯಂತ್ಯೋತ್ಸವ ನಿಮಿತ್ತ ಯುವಕರಿಗಾಗಿ ಆಯೋಜಿಸಲಾಗಿದ್ದ ಕ್ರಿಕೆಟ್ ಪಂದ್ಯದಲ್ಲಿ 20 ತಂಡಗಳು ಭಾಗವಹಿಸಿದ್ದವು ಎಂದು ಜಯಂತ್ಯೋತ್ಸವ ಸಮಿತಿ ಅಧ್ಯಕ್ಷ ರಂಜಿತ್ ಮೂಲಿಮನಿ ಹಾಗೂ ಮಂಜುನಾಥ್ ನಾಲ್ವರ್ಕರ್ ತಿಳಿಸಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖಂಡರು, ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೆಯ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಈ ಬಾರಿ ನಮ್ಮ ಸಮಿತಿ ವತಿಯಿಂದ ನಮ್ಮ ಸಮಾಜದ ಯುವಕರಿಗಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಮಾರ್ಚ್ 31 ಮತ್ತು ಏಪ್ರಿಲ್ 1 ಹಾಗೂ 2 ರಂದು ಕಲಬುರಗಿ ನಗರದ ಎನ್ವಿ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿದ್ದು, ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸುಮಾರು 20 ಬಡಾವಣೆಗಳಿಂದ ತಂಡಗಳು ಪಾಲ್ಗೊಂಡಿದ್ದು, ಪಂದ್ಯಾವಳಿಯಲ್ಲಿ ವಿಜೇತರಿಗೆ ಪ್ರಥಮ ಬಹುಮಾನ 21,000 ನಗದು ಹಣ, ದ್ವಿತೀಯ ಬಹುಮಾನ 11,000 ನಗದು ಹಣ ಸೇರಿದಂತೆ ಟ್ರೋಫಿ ನೀಡಲಾಗುತ್ತದೆ. ಇನ್ನು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಜೀವನ ಚರಿತ್ರೆ ಕುರಿತು ಏಪ್ರಿಲ್ 3 ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರದಲ್ಲಿರುವ ಕಲಾಮಂಡಲದಲ್ಲಿ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಂತ ವಿಜೇತರಿಗೆ ಪ್ರಥಮ ಬಹುಮಾನ 5,000 ನಗದು ಹಣ, ದ್ವಿತೀಯ ಬಹುಮಾನ 3,000 ನಗದು ಹಣ, ತೃತೀಯ ಬಹುಮಾನ 2,000 ನಗದು ಹಣ ನೀಡಲು ಸಮಿತಿ ನಿರ್ಧರಿಸಿದೆ. ಈ ಸ್ಪರ್ಧೆಯಲ್ಲಿ ಪಾಲ್ಗೊಂಡಂತಹ ಯುವಕ ಯುವತಿಯರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವ ನಿಟ್ಟಿನಲ್ಲಿ ಬಹುಮಾನವನ್ನು ವಿತರಿಸಲಾಗುತ್ತದೆ. ಇನ್ನು ಬಹಿರಂಗ ಸಭೆ ಏಪ್ರಿಲ್ 4, 2025 ರಂದು ಕಲಬುರಗಿ ನಗರದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಪ್ರತಿಮೆಯ ಮುಂಭಾಗದಲ್ಲಿ ಬಹಿರಂಗ ಸಭೆ ಆಯೋಜಿಸಲಾಗಿದೆ. ಈ ಸಭೆಯಲ್ಲಿ ಜನಪ್ರತಿನಿಧಿಗಳು, ಸಮಾಜದ ಬಾಂಧವರು, ಚಿಂತಕರು ಮತ್ತು ಮಾದಿಗ ಸಮುದಾಯದ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳಿಗೆ ಮತ್ತು PhD ಪದವಿ ಪಡೆದವರನ್ನು ಹಾಗೂ ವಿವಿಧ ಕ್ಷೇತ್ರದಲ್ಲಿ ಮಾದಿಗ ಸಮುದಾಯದವರು ಸಾಧನೆಗೈದ ಸಾಧಕರಿಗೆ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. 8ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ಇಂದು ಕಲಬುರಗಿ ನಗರದಲ್ಲಿರ್ತಕ್ಕಂಥ ಪತ್ರಿಕಾ ಭವನದಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ಕೋರುವುದರ ಮುಖಾಂತರ ಮತ್ತು ನಮ್ಮ ಸಮಾಜದ ಹಿರಿಯ ಮುಖಂಡರಾಗಿರ್ತಕ್ಕಂಥ ರಾಜು ವಾಡೇಕರ್ ಅಣ್ಣವರೇ ಮತ್ತು ದರ್ಶನ್ ಕಲ್ಗುರ್ತಿ ಅವರೇ ಮತ್ತು ನಾಗರಾಜ್ ಗುಂಗುರ್ತಿ ಅಣ್ಣವರೇ, ಲಿಂಗರಾಜ್ ತಾರ್ಫೆಲ್ ಅಣ್ಣವರೇ ಮತ್ತು ರಮೇಶ್ ವಾಡೇಕರ್ ಅಣ್ಣವರೇ ಮತ್ತು ಸಿದ್ಧಾರ್ಥ್ ಕೋರೋರ್ ಅಣ್ಣವರೇ ಮತ್ತು ಅದೇ ರೀತಿಯಾಗಿ ಪರಶುರಾಮ್ ನಾಟಿಕರ್ ಅವರೇ, ಮಂಜುನಾಥ್ ನಲ್ವರ್ಕರ್ ಅವರೇ, ಪ್ರದೀಪ್ ಭಾವೆ ಅವರೇ ಮತ್ತು ಮಲ್ಲಿಕಾರ್ಜುನ್ ಜಿಂಕೇರಿ ಅವರೇ ಹಾಗೂ ಸಮಿತಿಯ ಕಾರ್ಯಾಧ್ಯಕ್ಷರಾದ ಪ್ರಹ್ಲಾದ್ ಹಡಗಿಲ್ಕರ್ ಅವರೇ ಮತ್ತು ಪ್ರಜಾ ಸಮಿತಿಯ ಅಧ್ಯಕ್ಷರಾದ ಉಮೇಶ್ ಮಾಳಗಿ ಅಣ್ಣವರೇ ಮತ್ತು ಅರುಣ್ ದಮ್ಮರ್ಕರ್ ಅವರೇ ಎಲ್ಲರಿಗೂ ಈ ಪತ್ರಿಕಾ ಗೋಷ್ಠಿಗೆ ಸ್ವಾಗತ ಕೋರುತ್ತಾ, ಇಂದು ನಾವು ಹಸಿರು ಕ್ರಾಂತಿ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 118ನೆಯ ಜಯಂತ್ಯೋತ್ಸವ ಕಲಬುರಗಿ ನಗರದಲ್ಲಿ ಅತಿ ವಿಜೃಂಭಣೆಯಿಂದ ಮತ್ತು ಅದ್ಧೂರಿಯಾಗಿ ಆಚರಣೆ ಮಾಡಬೇಕಂತ ಆಯೋಜನೆ ಮಾಡಿಕೊಂಡಿದ್ದೇವೆ. ಅದೇ ರೀತಿಯಾಗಿ ನಾವು ದಿನಾಂಕ 31/1/2 ರಂದು ಬಾಬೂಜಿ ಅವರ ಒಂದು ಜಯಂತಿ ನಿಮಿತ್ತವಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಡಿಸುತ್ತಿದ್ದೇವೆ. ಅದೇ ರೀತಿಯಾಗಿ ದಿನಾಂಕ 3ನೇ ತಾರೀಕು ನಮ್ಮ ಮಾದಿಗ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ. ಆ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತ ಆದವರಿಗೆ ಪ್ರಥಮ ಬಹುಮಾನ 5,000, ದ್ವಿತೀಯ ಬಹುಮಾನ 3,000 ಮತ್ತು ತೃತೀಯ ಬಹುಮಾನ 2,000 ಅಂತಂತೇಳಿ ನಾವು ಘೋಷಣೆ ಮಾಡ್ತಿದ್ದೇವೆ. ಮತ್ತು ಅದೇ ರೀತಿಯಾಗಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸುಮಾರು ನಮ್ಮ ಮಾದಿಗ ಸಮಾಜದ 20 ಬಡಾವಣೆಯ ಎಲ್ಲ ಯುವಕರು ಆ ತಂಡದಲ್ಲಿ ಪಾಲ್ಗೊಂಡಿದ್ದಾರೆ. ಆ ತಂಡದಲ್ಲಿ ವಿಜೇತರಾದವರಿಗೆ ನಾವು 21,000 ಬಹುಮಾನವನ್ನು ವಿತರಣೆ ಮಾಡ್ತಿದ್ದೇವೆ. ಅದೇ ರೀತಿಯಾಗಿ ರನ್ನರ್ ಆಫ್ ತಂಡಕ್ಕೆ ನಾವು 11,000 ಒಂದು ಬಹುಮಾನ ವಿತರಣೆಯನ್ನು ಬಹಿರಂಗ ಸಭೆಯಲ್ಲಿ ನಾವು ಅವರಿಗೆ ವಿತರಣೆ ಮಾಡ್ತಿದ್ದೇವೆ ಮತ್ತು ಟ್ರೋಫಿಯ ಜೊತೆಯಲ್ಲಿ ಸುಮಾರು ಅದೇ ರೀತಿಯಾಗಿ ಬಹಿರಂಗ ಸಭೆಯನ್ನು ನಾವು ಏಪ್ರಿಲ್ 4ನೇ ತಾರೀಕು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿ ಎದುರುಗಡೆ ಬಹಿರಂಗ ಸಭೆಯನ್ನು ಆಚರಣೆ ಮಾಡ್ತಿದ್ದೇವೆ. ಅಂದರೆ ಜಯಂತಿ 5ನೇ ತಾರೀಕಿನ ಮುಂಚಿತವಾಗಿ ಒಂದಿನ ಮುಂಚಿತವಾಗಿ ನಾವು ಬಹಿರಂಗ ಸಭೆಯನ್ನು ಆಯೋಜನೆ ಮಾಡಿದ್ದೇವೆ. ಆ ಬಹಿರಂಗ ಸಭೆಯಲ್ಲಿ ಎಲ್ಲ ನಮ್ಮ ಜನಪ್ರತಿನಿಧಿಗಳು, ಎಲ್ಲ ಸಚಿವರು, ಶಾಸಕರು ಮತ್ತು ಎಲ್ಲ ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ಒಂದು ರಾಜಕೀಯ ಮುಖಂಡರು, ಸಮಾಜದ ಮುಖಂಡರು ಆ ಒಂದು ಬಹಿರಂಗ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ.
ಅದೇ ರೀತಿಯಾಗಿ ನಮ್ಮ ಮೈಸೂರಿನ ನಿವೃತ್ತ ಉಪನ್ಯಾಸಕರಾಗಿರ್ತಕ್ಕಂಥ ದಾಸನೂರು ಕೂಸಣ್ಣನವರು ಸಾಹಿತಿಗಳು ಮತ್ತು ಸಮಾಜ ಚಿಂತಕರು, ವಿಶೇಷವಾಗಿ ಬಾಬೂಜಿಯವರ ಒಂದು ವಿಶೇಷ ಉಪನ್ಯಾಸ ಮಾಡಲಿಕ್ಕೆ ಮತ್ತು ಸಮುದಾಯದ ಚಿಂತನೆ ಮಾಡಲಿಕ್ಕೆ ಅವರು ಆಗಮಿಸ್ತಿದ್ದಾರೆ. ಆಗಮಿಸಿದ ಮುಖಾಂತರ ಒಂದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವುದರ ಮುಖಾಂತರ ಅವರನ್ನು ನಾವು ಎಲ್ಲ ನಮ್ಮ ಸಮಿತಿ ವತಿಯಿಂದ ಎಲ್ಲ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ಅವರಿಗೆ ಕರೆಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಮತ್ತು 5ನೇ ತಾರೀಕು ಜಿಲ್ಲಾಡಳಿತದಿಂದ ಪುತ್ಥಳಿಯಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾಡಳಿತದಿಂದ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಅದೇ ಟೌನ್ ಹಾಲ್ ಹತ್ತಿರ ಒಂದು ಸಭೆ ಸಮಾರಂಭ ಮಾಡಿ ಮುಗಿಸಿದ್ರ ಮುಖಾಂತರ ಒಂದು ಅದೇ ಸಾಯಂಕಾಲ ನಾವು ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಿಲ್ಲಾ ಜಯಂತ್ಯೋತ್ಸವ ಸಮಿತಿ ವತಿಯಿಂದ ಸಾಯಂಕಾಲ 4 ಗಂಟೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಬಾಬೂಜಿಯವರ ಪುತ್ಥಳಿಯವರೆಗೆ ಭವ್ಯವಾದ ಮೆರವಣಿಗೆ, ಅಂದರೆ ಅವರು ಒಂದು ಭಾವಚಿತ್ರದೊಂದಿಗೆ ಭವ್ಯವಾದ ಮೆರವಣಿಗೆ ಸುಮಾರು ನಮ್ಮ ಕಲಬುರಗಿ ಜಿಲ್ಲೆ ಇರತಕ್ಕಂಥ ಎಲ್ಲ 10 ತಾಲೂಕು ಮತ್ತು 25 ಬಡಾವಣೆಯಿಂದ ಮೆರವಣಿಗೆ ಬರ್ತವೆ ಮತ್ತು ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ಭವ್ಯ ಮೆರವಣಿಗೆಯಲ್ಲಿ. ಮತ್ತು ಸುಮಾರು ಡಿ ಜೆ ಆಗಿರ್ಬೋದು, ವಾದ್ಯಗಳಾಗಿರ್ಬೋದು ಮತ್ತು ಚಿಟ್ಟಲಿಗೆ ಆಗಿರ್ಬೋದು, ಭಜನಾ ತಂಡಗಳಾಗಿರ್ಬೋದು ಮತ್ತು ಹಲಿಗೆ ವಾದ್ಯ ಆಗಿರ್ಬೋದು, ಸುಮಾರು ಎಲ್ಲ ರೀತಿಯ ವಾದ್ಯಗಳೊಂದಿಗೆ ಭವ್ಯ ಮೆರವಣಿಗೆ SCP ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಬಾಬೂಜಿಯವರ ಪುತ್ಥಳಿಯವರಿಗೆ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಸುಮಾರು ನಮ್ಮ ತಾಲೂಕಿನ ಎಲ್ಲ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ತಾಲೂಕಿನ ಹೋರಾಟಗಾರರು, ಮಾದಿಗ ಸಮಾಜದ ಮುಖಂಡರು ಮತ್ತು ನಗರದಲ್ಲಿರ್ತಕ್ಕಂಥ ನಮ್ಮ 25 ಓಣಿಯ ಬಡಾವಣೆ ಎಲ್ಲ ನಮ್ಮ ಮಾದಿಗ ಸಮಾಜದ ಹೋರಾಟಗಾರರು, ಯುವಕರು, ಮಹಿಳೆಯರು ಮತ್ತು ಅದೇ ರೀತಿಯಾಗಿ ಬುದ್ಧಿಜೀವಿಗಳು, ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಒಂದು ಅತಿ ಉತ್ಸಾಹದಿಂದ ಆಚರಣೆ ಮಾಡಬೇಕಂತ ಅನ್ನೋದು ನಮ್ದೆಲ್ಲರದ್ದು ಉದ್ದೇಶದ. ಅದಕ್ಕೆ ಇದು ಭಾಗವಹಿಸಿ ಎಲ್ಲರೂ ಯಶಸ್ವಿ ಮಾಡಬೇಕಂತ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಒಂದು ಪತ್ರಿಕಾ ಮುಖಾಂತರ ಹೇಳ್ತಿದ್ದೇವೆ. ಅದೇ ರೀತಿಯಾಗಿ 4ನೇ ತಾರೀಕು ಬಹಿರಂಗ ಸಭೆಯಲ್ಲಿ ನಾವು ನಮ್ಮ ಸಮಾಜದ ಎಲ್ಲ ಸಾಧನೆಗೈದ ಸಾಧಕರಿಗೆ ಒಂದು ಸತ್ಕಾರ ಸಮಾರಂಭ ಇಟ್ಟಿದ್ದೇವೆ. ಅವರಿಗೆ ಆ ಸತ್ಕಾರ ಅಂದರೆ ಇವತ್ತು ಯಾರಾದರೂ ಎಲ್ಲ ಕ್ಷೇತ್ರದಲ್ಲಿ, ಸಾಹಿತ್ಯ ಕ್ಷೇತ್ರದಲ್ಲಾಗಿರ್ಬೋದು ಮತ್ತು ಮಾಧ್ಯಮ ಕ್ಷೇತ್ರದಲ್ಲಾಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ವಿಶೇಷವಾಗಿ ಇನ್ನೊಂದು ಹೇಳಬೇಕಂತಂದರೆ ನಮ್ಮ ಸಮುದಾಯದ ಮಹಿಳೆ ಆಗಿರ್ತಕ್ಕಂಥ ಡಾಕ್ಟರ್ ವಿಜಯಲಕ್ಷ್ಮಿ ದೇಶಮಾನೆ ಅವರು ಪದ್ಮಶ್ರೀ ಪುರಸ್ಕೃತರು, ಅವರಿಗೆ ವಿಶೇಷ ಸನ್ಮಾನವನ್ನು ನಾವು ಇಟ್ಟುಕೊಂಡಿದ್ದೇವೆ. ಅದೇ ರೀತಿಯಾಗಿ PhD ಮಾಡಿರ್ತಕ್ಕಂಥ ನಮ್ಮ ಎಲ್ಲ ವಿದ್ಯಾರ್ಥಿಗಳು, ನಮ್ಮ ಸಮುದಾಯದ ವಿದ್ಯಾರ್ಥಿಗಳಿಗೆ ಅವರಿಗೆ ಸನ್ಮಾನ ಸತ್ಕಾರ ಇಟ್ಕೊಂಡಿದ್ದೇವೆ. ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸತ್ಕಾರ ಇಟ್ಕೊಂಡಿದ್ದೇವೆ. ಅದೇ ರೀತಿಯಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಅವರಿಗೆ ಸತ್ಕಾರ ಇಟ್ಕೊಂಡಿದ್ದೇವೆ. ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಸಾಧಕರಿಗೆ ಸನ್ಮಾನ ಸತ್ಕಾರ ಇಟ್ಕೊಂಡಿದ್ದೇವೆ. ಮತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ನಮ್ಮ ಸಮುದಾಯದ ಮಾದಿಗ ಸಮುದಾಯದ ನಮ್ಮ 10 ತಾಲೂಕಿನಲ್ಲಿ ತಾಲೂಕಿನಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ, ಅವರಿಗೆ ಸನ್ಮಾನ ಸತ್ಕಾರ ಇಟ್ಕೊಂಡಿದ್ದೇವೆ. ಮತ್ತು ಅದೇ ರೀತಿಯಾಗಿ ಈ ಬಾಬು ಜಗಜೀವನ್ ರಾಮ್ 118ನೇ ಜಯಂತಿಯ ನಿಮಿತ್ತವಾಗಿ ನಗರದಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥ ಎಲ್ಲ ಬಡಾವಣೆಯ ಯುವಕರಿಗೆ, ಅಧ್ಯಕ್ಷರಿಗೆ ಸನ್ಮಾನ ಸತ್ಕಾರವನ್ನು ಇಟ್ಕೊಂಡಿದ್ದೇವೆ. ಅದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಅದ್ದೂರಿ ಆಗಬೇಕು. ಒಂದು ಕಾರ್ಯಕ್ರಮವನ್ನು ನಮ್ಮ ಮಾದಿಗ ಸಮಾಜದ ಒಂದು ಮೆಸೇಜ್ ಆಗಬೇಕು. ನಮ್ಮ ಸಮಾಜ ಯಾವ ರೀತಿ ಮುಂದುವರಿಬೇಕು ಅನ್ನುವಂಥ ಒಂದು ಬೆಂಬಲವನ್ನು ಎಲ್ಲ ನಮ್ಮ ಹೋರಾಟಗಾರರು ಮತ್ತು ಯುವ ಹೋರಾಟಗಾರರು ಮತ್ತು ಹಿರಿಯ ಮುಖಂಡರು, ಮಹಿಳೆಯರು ಮತ್ತು ಎಲ್ಲ ನಮ್ಮ ವಿದ್ಯಾರ್ಥಿಗಳು, ಬುದ್ಧಿಜೀವಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಲಬುರಗಿ ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಮಾದಿಗರ ಶಕ್ತಿ ಪ್ರದರ್ಶನ ಮಾಡುವುದರ ಮುಖಾಂತರ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಈ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊತೀನಿ. ವ್ಯವಸ್ಥೆ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಅದೇ ರೀತಿಯಾಗಿ ಇವತ್ತು 3ನೇ ತಾರೀಕು ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ದಲ್ಲಿರುವಂಥ ಕಲಾಮಂಡಲದಲ್ಲಿ
ಭಾಳ ವಿಶೇಷವಾದಂಥ ಬಾಬೂಜಿಯವರ ಒಂದು ಕಲ್ಪನೆಯನ್ನು, ಅವರ ಜೀವನ ಚರಿತ್ರೆಯ ಸಂಪೂರ್ಣದ ವ್ಯವಸ್ಥೆಯನ್ನು ಮತ್ತು ಆ ಜೀವನ ಚರಿತ್ರೆಯನ್ನು ಮುಂದಿನ ಪೀಳಿಗೆಗೆ ಗೊತ್ತಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಭಾಳ ಎಲ್ಲ ಸಮಿತಿ ಎಲ್ಲ ಹಿರಿಯರ ಒಂದು ಸಲಹೆದಂತೆ ಇವತ್ತು ಅಧ್ಯಕ್ಷರಂಥ ರಂಜಿತ್ ಆರ್ ಮೂಲಿಮನಿಯವರು ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಪ್ರಬಂಧ ಸ್ಪರ್ಧೆಯನ್ನು ಈ ಪ್ರಥಮ ಬಾರಿ, ಇಲ್ಲಿವರೆಗೆ ನಾವು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದಿಲ್ಲ. ಆದರೆ ಪ್ರಥಮ ಬಾರಿ ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸುವ ಒಂದು ಉದ್ದೇಶ ಇಷ್ಟೇ, ನಮ್ಮ ಭಾಗದಲ್ಲಿರುವಂಥ ಯುವಕರಿಗೆ, ಮುಂದಿನ ಯುವತಿಯರಿಗೆ, ಅವರಿಗೆ ಬಾಬೂಜಿಯವರ ಒಂದು ಜೀವನ ಚರಿತ್ರೆಯನ್ನು ಅರ್ಥವಾಗಲಿ, ಆ ಒಂದು ಸ್ಪರ್ಧೆಯನ್ನು ಏರ್ಪಡಿಸುವ ಮೂಲಕವಾಗಿ ಈ ವರ್ಷದಿಂದ ಇದೊಂದು ಪ್ರಾರಂಭ, ಮುಂದಿನ ವರ್ಷಗಳಿಂದ ಇದು ಹೆಚ್ಚಿನ ಪ್ರಮಾಣದಲ್ಲಿ ಈ ಸ್ಪರ್ಧೆಯನ್ನು ಮುಂದುವರಿಸುವುದರೊಂದಿಗೆ ಹಾಗೆ ಮುಂದಿನ ವರ್ಷಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಮಾಡೋ ಮೂಲಕ ಒಳ್ಳೆಯ ಒಂದು ಬಾಬೂಜಿಯವರ ಇಡೀ ಜೀವನ ಚರಿತ್ರೆ ಕುರಿತು ಒಂದು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಮತ್ತು ಕ್ರಿಕೆಟ್ ಪಂದ್ಯಾವಳಿ ಆಗಿರ್ಬೋದು ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಅನೇಕ ಮಾಧ್ಯಮ ಮಿತ್ರರು ಇದ್ದಾರೆ. ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ನಮ್ಮ ಸಮುದಾಯದ ಮಾದಿಗ ಸಮುದಾಯದ ಏನು ಕ್ಷೇತ್ರದಲ್ಲಿ ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಮತ್ತು ಸಾಧನೆ ಮಾಡಿದಂಥ ಎಲ್ಲ ಸಾಧಕರಿಗೆ, ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಈಗಾಗಲೇ ಅದನ್ನು ವ್ಯವಸ್ಥೆ ಮಾಡಿದ್ದಾರೆ. 5ನೇ ತಾರೀಕು ಭವ್ಯ ಮೆರವಣಿಗೆ ಇದೆ. ಎಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಭಾಗವಹಿಸಬೇಕು, ನಮ್ಮ ಸಮುದಾಯದವ್ರು ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ಈಗಾಗಲೇ ಮಾಧ್ಯಮ ಮೂಲಕವಾಗಿ ಜಿಲ್ಲಾಧ್ಯಕ್ಷರು ಮನವಿ ಮಾಡಿದ್ದಾರೆ. ಹಾಗಾಗಿ ಇನ್ನೊಬ್ಬರು ಹಿರಿಯ ಮುಖಂಡರಾದಂಥ ಲಿಂಗರಾಜ್ ತಾರ್ಫಲ್ಲರು ಕೂಡ ಮಾತಾಡಬೇಕಾಗಿ ವಿನಂತಿಸ್ತೇನೆ. ಬಹಿರಂಗ ಸಭೆಯಲ್ಲಿ ಮಾದಿಗ ಸಮುದಾಯದ ಚಿಂತಕರು, ಸಾಹಿತಿಗಳಾದ ಮೈಸೂರಿನ ಶ್ರೀ ದಾಸನೂರು ಕೂಸಣ್ಣರವರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಕುರಿತು ಉಪನ್ಯಾಸ ನೀಡಲು ಆಗಮಿಸಲಿದ್ದಾರೆ ಹಾಗೂ ಏಪ್ರಿಲ್ 5ರಂದು ಬೃಹತ್ ಮೆರವಣಿಗೆ ನಡೆಯಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ರಾಜು ವಾಡೇಕರ್, ನಾಗರಾಜ್ ಗುಂಡುಗುರ್ತಿ ಸೇರಿದಂತೆ ಸಮಾಜದ ಅನೇಕರು ಉಪಸ್ಥಿತರಿದ್ದರು.